ಸೊ ಹಾಗೆ ನೀವು ಅನ್ಕೋತಿರ್ಬೇಕು ಏನಪ್ಪ ಇದು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದಾಳೆ ಅಂತ. ಸೊ ಡೋಂಟ್ ವರಿ, ನನ್ನ ಹತ್ರ ಇನ್ನೂ ತುಂಬ ವೀಡಿಯೋಸ್ ಇದೆ ಅಪ್ಲೋಡ್ ಮಾಡೋಕ್ಕೆ. ಸೊ ಅದೆಲ್ಲ ವಿಡಿಯೋ ನೋಡ್ಕೊಂಡು ನೀವು ರೆಗ್ಯುಲರಾಗಿ ಅದನ್ನ ಸೀರೀಸ್ನ ಫಾಲೋ ಮಾಡಿದ್ರೆ ಸಾಕು. ಅಗಡಿ ತೋಟದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ನೀವು ಬರಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೇಕು. ನಿಮಗೆ ಈ ಥರ ಇಷ್ಟ ಇದ್ದರೆ ನೀವು ಬರ್ಬೋದು. ಸೊ ಈ ಸೀರೀಸ್ನ ಫುಲ್ ವಾಚ್ ಮಾಡಿ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇಲ್ಲಿ ಹೋಗ್ತಿದ್ರಲ್ಲ ಅವ್ರು ನಮ್ಮ ಅಜ್ಜಿ, ನಮ್ಮ ಅತ್ತೆಯವ್ರ ಮಮ್ಮಿ, ನಮ್ಮ ಕಾಗಲಜ್ಜಿ ಅಂತ ಕರಿತೀವಿ ನಾವು. ಆಮೇಲೆ ಅದೇ ರೀತಿ ಮುಂದೆ ಹೋದರೆ ಈ ಸೀರೆ ನೇಯೋದಾಗಲಿ, ಚರಕ ಅಂತ ಹೇಳೋದಾಗಲಿ, ನೋಡಿ ಹಿಂದ್ಗಡೆ ಸೀರೆ ಹಾಕಿದ್ದಾರಲ್ಲ, ಮೋಸ್ಟ್ಲಿ ಇಳ್ಕಲ್ ಸೀರೆನೆಲ್ಲ ನೇಯ್ತಾರಲ್ಲ. ಸೊ ಇಟ್ ಇಸ್ ನಾಟ್ ಮಷೀನ್ ಪ್ರಾಸೆಸ್ಡ್ ಅಲ್ವಾ. ಸೊ ಆ್ಯಕ್ಚುಲಾಗಿ ಜನ ಕೈಯಲ್ಲೇ ಮಾಡ್ತಾರೆ. ಅದೆಲ್ಲ ಇಳ್ಕಲ್ ಸೀರೆ ಅದಕ್ಕೆ ಫೇಮಸ್ ಅಲ್ವಾ. ಅದೆಲ್ಲ ಹೇಗೆ ಮಾಡ್ತಿದ್ರು ಅಂತ ತೋರಿಸಿದ್ದಾರೆ. ನಾನು ಹಿಂದೆ ತೋರಿಸಿದ್ನಲ್ಲ ನಿಮಗೆ ಮ್ಯಾಗಿ ಥರ ಶಾವಿಗೆ ಹೇಗೆ ಮಾಡ್ತಾರೆ ಅಂತ. ಇಲ್ಲಿ ನೋಡಿ ಬಟ್ಟೆ ನೇಯೋದು, ಸೀರೆ ಮಾಡೋದು, ಮತ್ತು ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್. ಹಳೆ ಕಾಲದಲ್ಲೆಲ್ಲ ಅದಕ್ಕೆ ಪೂಜೆ ಮಾಡ್ತಿದ್ರು, ಈಗಲೂ ಮಾಡ್ತಾರೆ. ಬಟ್ ಈ ಥರ ಎಕ್ವಿಪ್ಮೆಂಟ್ಸೇ ನಿಮಗೆ ಕಾಣೋಕ್ಕೆ ಸಿಗೋದಿಲ್ಲ. ಆ ಥರ ಇತ್ತು. ಹಾಗೆ ಮುಂದೆ ಬಂದರೆ ಅಸ್ಟ್ರಾಲಜರ್ ಒಬ್ಬರು ಕೂತಿದ್ರು ಜ್ಯೋತಿಷ್ಯ ಹೇಳೋಕ್ಕೆ. ಅದು ಪೇಯ್ಡ್ ಇತ್ತು, ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಪ್ಯಾಕೇಜ್. ಆಮೇಲೆ ಇಲ್ಲಿ ನೋಡಿ ಹೆಡ್ ಮಸಾಜ್ ಇತ್ತು, ಜೆಂಟ್ಸ್ ಆ್ಯಂಡ್ ಲೇಡೀಸ್, 20 ರೂಪೀಸ್. ಹಳೆ ಕಾಲದಲ್ಲಿ ಈ ಥರನೇ ಸೆಟಪ್ ಇರ್ತಿತ್ವಲ್ಲ, ಸೇಮ್ ಅದೇ ಥರ ಮಾಡಿದ್ದಾರೆ. ನಿಮ್ಗೇನು ಪಾಶ್ ಲುಕ್ಸ್ ಬರಲ್ಲ ಇಲ್ಲಿ. ಸೊ ಯು ಪೇ 20 ರೂಪೀಸ್ಗೆ ಎಷ್ಟು ಮಸಾಜ್ ಬೇಕು ಅಷ್ಟು ಸಿಗುತ್ತೆ.